8ನೇ ಶತಮಾನದಿಂದ 10ನೇ ಶತಮಾನವರೆಗೆ ರಾಷ್ಟ್ರಕೂಟ ಸಾಮ್ರಾಟರು ದಕ್ಕನ್ ಪೀಠಭೂಮಿಯಿಂದ ಉದಯಿಸಿ ಪ್ರಾರಂಭಿಕ ಮಧ್ಯಯುಗದ ಭಾರತದ ಅತ್ಯಂತ ಮಹಾಶಕ್ತಿಗಳಲ್ಲಿ ಒಂದಾಗಿ ಬೆಳೆಯಿದರು. ಇಂದಿನ ಕರ್ನಾಟಕದಲ್ಲಿರುವ ತಮ್ಮ ರಾಜಧಾನಿ ಮಾನ್ಯಕೇಟದಿಂದ ದಂತಿದುರ್ಗ, ಧ್ರುವ, ಧಾರಾವರ್ಷ ಮತ್ತು ಅಮೋಘವರ್ಷ ಪ್ರಥಮ ಮುಂತಾದ ರಾಜರು ತಮ್ಮ ಪ್ರಭಾವವನ್ನು ಉಪಖಂಡದ ಬಹುಭಾಗದ ಮೇಲೆ ವಿಸ್ತರಿಸಿದರು ಮತ್ತು ಕೆಲವೊಮ್ಮೆ ಉತ್ತರ ಭಾರತದ ಮಹಾರಾಜ್ಯಗಳನ್ನು ಸವಾಲು ಹಾಕಿದರು. ಅವರ ಸೇನೆಗಳು ಸಮತಟ್ಟುಗಳು ಮತ್ತು ನದೀ ತಟಗಳನ್ನು ದಾಟಿ ಸಾಗುತ್ತಿದ್ದರೆ ಅವರ ಆಡಳಿತವು ಭಾರತವನ್ನು ಅರೇಬಿಯಾ ಮತ್ತು ದಕ್ಷಿಣ ಪೂರ್ವ ಏಷ್ಯಾದೊಂದಿಗೆ ಸಂಪರ್ಕಿಸುವ ವ್ಯಾಪಾರ ಮಾರ್ಗಗಳನ್ನು ನಿರ್ವಹಿಸಿತು. ರಾಷ್ಟ್ರಕೂಟರು ಸಂಸ್ಕೃತಿ ಮತ್ತು ವಿದ್ಯಾಭ್ಯಾಸದ ಆಶ್ರಯದಾತರಾಗಿದ್ದರು. ಕವಿಗಳು ಮತ್ತು ಪಂಡಿತರು ಸಂಸ್ಕೃತ ಹಾಗೂ ಕನ್ನಡದಲ್ಲಿ ಸಾಹಿತ್ಯ ರಚಿಸಿದರು ಮತ್ತು ದೇವಾಲಯಗಳು ರಾಜಾಶ್ರಯದಲ್ಲಿ ಅರಳಿದವು. ಅವರ ಅತ್ಯಂತ ಶಾಶ್ವತ ಪರಂಪರೆ ಎಲೋರಾದಲ್ಲಿ ಕಾಣಿಸುತ್ತದೆ. ಅಲ್ಲಿ ಕೈಲಾಸ ದೇವಸ್ಥಾನವನ್ನು ಒಂದು ಏಕಶಿಲಾ ಪರ್ವತದಿಂದಲೇ ಕತ್ತಲಾಗಿದೆ. ಅದು ಅಭಿಯಂತ್ರಣ ಮತ್ತು ಭಕ್ತಿಯ ಅದ್ಭುತ ಕೃತಿ. 10ನೇ ಶತಮಾನದ ಅಂತ್ಯದ ವೇಳೆಗೆ ಅವರ ಶಕ್ತಿ ಕುಂದಿದರು. ರಾಷ್ಟ್ರಕೂಟ ಸಾಮ್ರಾಟರು ಭಾರತೀಯ ಕಲೆ, ಸಾಹಿತ್ಯ ಮತ್ತು ರಾಜಕೀಯ ಇತಿಹಾಸದಲ್ಲಿ